ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ 2-3 ತರಗತಿಯಲ್ಲಿ ನಾವು ಈ ವಚನ ಸಾಹಿತ್ಯವನ್ನು ನೋಡ್ತಾ ಇದ್ವಿ. ಆ ವಚನ ಸಾಹಿತ್ಯದಲ್ಲಿ ಪ್ರಮುಖರಾಗಿ 3 ಜನರನ್ನ ನಿಮ್ಮ ಈ ಪಠ್ಯಕ್ರಮದಲ್ಲಿ ಇಟ್ಟಿರುವಂಥದ್ದು. ಒಬ್ಬರು ಅಲ್ಲಮಪ್ರಭು, ಇನ್ನೊಬ್ಬರು ಗಟ್ಟಿವಾಳಯ್ಯ, ಮತ್ತೊಬ್ಬರು ಅಕ್ಕ ಮಹಾದೇವಿ. ಈಗ ಅಲ್ಲಮಪ್ರಭು ಅವರ ವಚನ ನೋಡಿದ್ದೀವಿ, ಗಟ್ಟಿವಾಳಯ್ಯ ಅವರ ವಚನ ನೋಡಿದ್ದೀವಿ. ಈಗ ಇವತ್ತಿನ ತರಗತಿಯಲ್ಲಿ ಅಕ್ಕ ಮಹಾದೇವಿ ವಚನಗಳನ್ನ ನಾವು ನೋಡುವಂಥದ್ದು. ಅಕ್ಕ ಮಹಾದೇವಿ ವಚನ ಸಾಹಿತ್ಯದಲ್ಲಿ ಒಬ್ಬ ಶ್ರೇಷ್ಠ ವಚನಕಾರ್ತಿಯಾಗಿದ್ರು. ಅಷ್ಟಲ್ಲದೆ ಹಲವಾರು ವಿಚಾರಧಾರೆಗಳನ್ನಿಟ್ಕೊಂಡು ಒಂದು ಸ್ತ್ರೀ ಕುಲದ ಒಂದು ಮೇರು ಪರ್ವತದಂತೆ ಅವರಿಲ್ಲಿ ಈ ವಚನಗಳಲ್ಲಿ ಭಾಸವಾಗ್ತಾರೆ. ಈ ವಚನ ಕಾಲಘಟ್ಟದಲ್ಲಿ ಈ 12ನೇ ಶತಮಾನದಲ್ಲಿ ಆದಂತ ಹಲವಾರು ವಚನಕಾರರನ್ನ ನಾವು ನೋಡ್ತೇವೆ. ಅವರಿಗೆ ಅಂದ್ರೆ ಬಸವಣ್ಣ ಆಗಿರ್ಬೋದು, ಅಲ್ಲಮಪ್ರಭು ಆಗಿರ್ಬೋದು, ಚನ್ನಬಸವಣ್ಣ ಆಗಿರ್ಬೋದು, ಇವರ ಒಂದು ಸಾಲಗಟ್ಟಿನೊಳಗ ನಿಂತ್ಕೊಳ್ಳುವಂಥವಳು ಈ ಅಕ್ಕ ಮಹಾದೇವಿ ಆಗಿದ್ದಾಳೆ. ಅದು ಹೇಳ್ತಾರೆ, ಏನೋ 1160ರಲ್ಲಿ ಇವರು ಜನಿಸಿದರು. ಇವರ ಕಾಲ 12ನೇ ಶತಮಾನದ ಪ್ರಸಿದ್ಧ ವಚನಕಾರ್ತಿ. ಈ ಅಕ್ಕ ಮಹಾದೇವಿಯವರು ಜನಿಸಿರುವಂಥದ್ದು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಉಡುತಡಿ ಎನ್ನುವಂತಲ್ಲಿ ಜನಿಸಿದರು. ಉಡುತಡಿ ಅಥವಾ ಉಡುಗಣಿ ಎನ್ನುವಲ್ಲಿ ಜನಿಸ್ತಾರೆ. ಬಾಲ್ಯದಿಂದಲೇ ಶಿವನಲ್ಲಿ ಅಪಾರವಾದಂತಹ ಭಕ್ತಿ ಇದ್ದ ಆಕೆಗೆ ಕೌಶಿಕನೆಂಬ ರಾಜನೊಡನೆ ಫಲವಂತದ ವಿವಾಹ ಆಗ್ತದೆ. ಇದನ್ನೆಲ್ಲ ಕಥೆಯನ್ನು ಕೇಳಿರುವಂಥದ್ದು. ಆ ಕೌಶಿಕ ಮಹಾರಾಜ ರಾಜಬೀದಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಅವಳ ಅಕ್ಕಮಹಾದೇವಿಯವರನ್ನ ನೋಡ್ತಾನೆ ಅನ್ನುವಂಥದ್ದು. ನೋಡಿ ಅವರ ಒಂದು ಐತಿಹ್ಯ ಪ್ರಕಾರ, ಒಂದು ಯಾವುದೋ ಕತೆ ಪುರಾಣಗಳಿಂದ ಹೇಳೋದಾದ್ರೆ, ಅವಳ ಬಗ್ಗೆ ಮೋಹಿತನಾಗಿ ಅವರನ್ನು ಮದುವೆ ಆಗಕ್ಕ ಅಣಿ ಆಗ್ತಾನೆ. ಮದುವೆ ಆಗಕ್ಕ ಈ ಕೌಶಿಕ ಮಹಾರಾಜ ಮುಂದಾದಾಗ ಅದೇನೋ 3 ನಿಯಮಗಳನ್ನು ಹೇಳ್ತಾರೆ ಅನ್ನೋವಂಥದ್ದು. ಅವರ ಶಿವಭಕ್ತಿಗೆ ಅಡ್ಡಿಪಡಿಸುವಂತಿಲ್ಲ, ಮತ್ತೆ ಅವರ ಪೂಜೆಗೆ ಅಡ್ಡಿಪಡಿಸುವಂತಿಲ್ಲ, ಅಥವಾ ಯಾರಾದ್ರೂ ಸಾಧು ಸಂತರು ಬಂದ್ರೆ ಅವರ ಒಂದು ದರ್ಶನ, ಅವರ ಸೇವೆ ಮಾಡಕ್ಕೆ ಅನುವು ಮಾಡಿಕೊಡ್ಬೇಕು. ಈ ರೀತಿ ಆದಂತ ಒಂದು ಕಟ್ಟುಬದ್ಧವಾದಂತ ವಿಚಾರಗಳನ್ನ ಹಾಕ್ತಾರೆ ಅನ್ನುವಂಥದ್ದು. ಆತ ಕೌಶಿಕ ಮಹಾರಾಜ ಏನ್ ಮಾಡ್ತಾನೆ, ಒಪ್ಕೊಂಡ್ಬಿಟ್ರಾಯ್ತು ಬಿಡು, ಅದೇನು ಮಹಾ ಆಗಿರುವಂಥದ್ದು. ಈಗ ಇರುವಂತಹ ಶಿವಭಕ್ತಿ ಮುಂದೆ ಮದುವೆ ಆದ ನಂತರ ಕಡಿಮೆ ಆಗ್ಬೋದು, ಅಥವಾ ಭಕ್ತಿ ಕಡಿಮೆ ಆಗ್ಬಹುದೇನೋ ಅನ್ನುವಂಥ ರೀತಿ ಒಳಗ ಆತ ಮದುವೆ ಬಲವಂತದಿಂದ ವಿವಾಹ ಮಾಡ್ಕೊಳ್ತಾನೆ. ಶಿವಭಕ್ತಿಗೆ ಅಡ್ಡಿಪಡಿಸಿದ ಅವನನ್ನ ತೊರೆದು ಕಲ್ಯಾಣಕ್ಕೆ ಸಾಗ್ತಾಳೆ. ಆತ ಅವಳು ಅಕ್ಕಮಹಾದೇವಿ ಹಾಕಿರುವಂತ ನಿಯಮಗಳನ್ನ ಬೇಗನೆ ಮುರಿದು ಬಿಡ್ತಾನೆ. ಅವನು ಯಾರು ಕೌಶಿಕ ಮಹಾರಾಜ ಮುರಿದ ತಕ್ಷಣ ಅವಳು ಅಕ್ಕಮಹಾದೇವಿ ಏನ್ ಮಾಡ್ತಾಳೆ, ಶಿವಭಕ್ತಿಗೆ ಅಡ್ಡಿಪಡಿಸಿದ ಆತನನ್ನ ತೊರೆದು ಕಲ್ಯಾಣಕ್ಕೆ ಸಾಗ್ತಾಳೆ. ಶರಣರೊಂದಿಗೆ ಆಧ್ಯಾತ್ಮಿಕ ಚರ್ಚೆಯಲ್ಲಿ ಪಾಲ್ಗೊಂಡು ನಂತರ ಶ್ರೀಶೈಲ ಕದಳಿವನದಲ್ಲಿ ಆಯ್ಕೆಳಾದಳೆಂದು ಐತಿಹ್ಯ ಇದೆ ಅನ್ನುವಂಥದ್ದು. ಕಲ್ಯಾಣಕ್ಕೆ ಹೋಗ್ತಾಳ. ಅಲ್ಲಿ ಕೆಲವೊಂದಿಷ್ಟು ದಿನಗಳ ಒಂದು ಶರಣರ ಆಧ್ಯಾತ್ಮದ ಚರ್ಚೆಯಲ್ಲಿ ಪಾಲ್ಗೊಂಡು ನಂತರ ಇವರು ಐಕ್ಯಳಾಗುವುದು ಎಲ್ಲಿ ಅಂದ್ರೆ ಶ್ರೀಶೈಲ ಕದಳಿವನದಲ್ಲಿ ಐಕ್ಯರಾದ್ರು ಅನ್ನುವಂತ ಒಂದು ಕತೆ ಹೇಳ್ತಾರೆ. ಇವರ ವಚನಗಳನ್ನ ನೋಡೋದಾದ್ರೆ, ಇವರ ವಚನಗಳನ್ನು ಗಮನಿಸೋದಾದ್ರೆ, ಲೌಕಿಕ ಬಂಧನದಲ್ಲಿ ಸಿಲುಕಿರುವಂತ ಭಕ್ತನಿಗೆ ಮುಕ್ತಿ ಇಲ್ಲ ಅನ್ನುವಂಥದ್ದು. ಲೌಕಿಕ ಬಂಧನದಲ್ಲಿ ಸಿಲುಕಿರುವಂತ ಹೆಂಡತಿ, ಮಕ್ಕಳು, ತಾನು, ಸಂಸಾರ, ಈ ಬಂಧನದೊಳಗ ಸಿಲ್ಕೊಂಡಂತವನಿಗೆ ಭಕ್ತನಿಗೆ ಮುಕ್ತಿ ಇಲ್ಲ. ತನ್ನಲ್ಲಿ ಆತ್ಮ ಪರಮಾತ್ಮನಲ್ಲಿ ಒಂದಾದಂತಹ ಭಕ್ತನಿಗೆ ಭಾವವಿಲ್ಲ ಅನ್ನುವಂಥ ಮಾತು ಕೂಡ ಹೇಳ್ತಾರೆ. ಶರಣರ ಸಂಘದಿಂದ ಬದುಕು ಸಾರ್ಥಕ ಇಲ್ಲದಿದ್ರೆ ನಿರರ್ಥಕವೆಂಬ ಆಶಯವನ್ನ ಈ ತಮ್ಮ ವಚನಗಳಲ್ಲಿ ವ್ಯಕ್ತಪಡಿಸ್ತಾರೆ. ಮುಕ್ತಿ ಪಡ್ಕೊಳ್ಳೋಕೆ ಭಕ್ತನಿಗೆ ಸಾಧ್ಯವಾಗುವುದು ಯಾವಾಗ ಅಂದ್ರ ಈ ಲೌಕಿಕ ಬಂಧನದಿಂದ ಹೊರಬಂದಾಗ. ಆತ ಆ ಲೌಕಿಕ ಬಂಧನದಲ್ಲಿ ಸಿಲುಕಿದ ಅಂದ್ರೆ ಆತ ಪರಮಾತ್ಮನಲ್ಲಿ ಒಂದಾಗಕ್ಕೆ ಸಾಧ್ಯ ಇಲ್ಲ, ಆತ ಭಕ್ತ ಅನಿಸ್ಕೊಳ್ಳೋದಿಲ್ಲ ಅನ್ನುವಂಥ ವಿಚಾರ ಅವರ ಹಲವು ವಚನಗಳಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅವರ ವಚನಗಳನ್ನ ನೋಡೋದಾದ್ರೆ
ಇಲ್ಲಿ ನಿಮಗಿಟ್ಟಿರುವಂತ 3 ವಚನಗಳನ್ನ ಇಟ್ಟಿದ್ದಾರೆ. ಅಕ್ಕಮಹಾದೇವಿಯವರ 3 ವಚನಗಳಿವೆ. ಈ ವಚನಗಳು ಸಣ್ಣದಾಗಿ ಕಂಡ್ರು ಸಹಿತ, ವಚನಗಳು ಸಣ್ಣ ಸಣ್ಣ ವಚನಗಳು ಕಂಡ್ರು ಸಹಿತ ವಿಶಾಲವಾದಂತ ಅರ್ಥವನ್ನ ಹೊಂದಿರುವಂತವು. ಇವು ವಿಶಾಲವಾಗಿರುವಂತ ಅರ್ಥವನ್ನ ಹೊಂದಿದಾವೆ. ಪ್ರತಿ ವ್ಯಕ್ತಿಗೂ ಏಕಾಗ್ರತೆ, ಚಿತ್ತತೆ ಅತ್ಯವಶ್ಯಕ. ಯಾವುದೋ ಒಂದು ಕಾರ್ಯ ಮಾಡ್ಬೇಕಾಗಿತ್ತು ಅಥವಾ ಯಾವುದೋ ಒಂದು ನಾವು ಕಾರ್ಯಕ್ಕೆ ಅಣೆ ಆಗ್ಬೇಕಾಗಿತ್ತು ಅಂದ್ರೆ ಅವನ ಚಿತ್ತ, ಮನಸ್ಸು ಅನ್ನುವಂಥದ್ದು ಏನಾಗಿರ್ಬೇಕಾಗ್ತತಿ, ಏಕಾಗ್ರತೆ ಇರಬೇಕು. ಹೇಳ್ತಿರ್ತಾರೆ ನೋಡು, ಪಾಠ ಹೇಳ್ಬೇಕಾದ್ರೆ ಶಿಕ್ಷಕರಾದಂಥವ್ರು ಹೇಳ್ತಾ ಇರ್ತೀವಿ, ಲಕ್ಷ್ಯ ಕೊಟ್ಟು ಕೇಳು ಅನ್ನುವಂಥ ಮಾತು ಹೇಳ್ತಿರ್ತೀವಿ. ಅಂದ್ರೆ ಕಾನ್ಸಂಟ್ರೇಟ್ ಮಾಡು ಅನ್ನುವಂಥದ್ದನ್ನು, ಏಕಾಗ್ರತೆ ಕೊಡುವಂಥದ್ದು ಅಥವಾ ಏಕಾಗ್ರತೆಯಿಂದ ಕೇಳುವಂಥದ್ದು. ಹೌದಾ? ಈ ಸಾಮಾನ್ಯವಾಗಿ ಹೇಳೋದಾದ್ರೆ ಈ ಧಾರಾವಾಹಿಗಳ ಸೀರಿಯಲ್ ತಿಳ್ತಿರಲ್ಲ, ಅವು ಆಗಿರ್ಬೋದು ಅಥವಾ ಈ ಫಿಲ್ಮ್ ಅನ್ನುವಂಥವಾಗಿರ್ಬೋದು, ಅವುಗಳು ಅಚ್ಚಳಿಯದೆ ಯಾಕೆ ಉಳಿತಾವ ಅಂದ್ರೆ ಏಕಾಗ್ರತೆ ನೋಡ್ತಾ ಇರ್ತೀರಿ. ಏಕಾಗ್ರತೆಯ ಚಿತ್ತವನ್ನಿಟ್ಕೊಂಡು ಅವುಗಳನ್ನ ಅವಲೋಕಿಸ್ತಾ ಇರ್ತೀರಿ. ಹಿಂಗಾಗಿ ಅವು ಚಿತ್ತದೊಳಗೆ ಉಳ್ಕೊಂಡ್ಬಿಡ್ತಾವೆ. ನೀವು ಯಾವುದೋ ಒಂದು ಓದ್ತಾ ಇದ್ರಿ ಅಂದ್ರೆ ಚಿತ್ತ ಕೊಟ್ಟು ಏಕಾಗ್ರತೆಯಿಂದ ಕುತ್ಕೊಂಡು ಸರಿಯಾಗಿ ಓದಿದ್ರಿ ಅಂದ್ರೆ ಅದು ತಲೆ ಒಳಗೆ ಇಟ್ಕೊಳಕ್ ಸಾಧ್ಯ ಇದೆ, ನೆನಪಿನಲ್ಲಿ ಇಟ್ಕೊಳಕ್ ಸಾಧ್ಯ ಇದೆ. ಏಕಾಗ್ರತೆ ಇರ್ಲಿಕ್ಕಂದ್ರೆ ಏನೂ ಸಾಧಿಸಕ್ ಆಗೋದಿಲ್ಲ ಅನ್ನುವಂಥದ್ದು. ಅದು ಏಕಾಗ್ರತವಾದಂತ ಚಿತ್ತ ಅತ್ಯವಶ್ಯಕ ಅನ್ನುವಂಥದ್ದು. ಬರೇ ಚಿತ್ತಿದ್ರೆ ಸಾಲದು. ಹೌದಾ? ನಾವು ಓದಾಕ ಟೇಬಲ್, ಕುರ್ಚಿ, ಲೈಟು, ಫ್ಯಾನು, ಕಿಟಕಿ, ಬೆಳಕು ಎಲ್ಲ ಚೆನ್ನಾಗೈತಿ, ಆದ್ರೂ ಓದ್ಬೇಕಲ್ಲ, ಏಕಾಗ್ರತೆ ಅನ್ನುವಂಥದ್ದು ಬರ್ಬೇಕಲ್ಲ. ಅದ್ರೇನು ಅಂಗಡಿಯೊಳಗೆ ಕೊಂಡ್ಕೊಂಡು ಬರಕ್ ಸಾಧ್ಯ ಇದೆನಾ? ಇಲ್ಲ. ಅದು ನಮ್ಮಲ್ಲಿರುವಂಥದ್ದು, ನಮ್ಮ ಮನಸ್ಸಿನೊಳಗ ಅಡಕವಾಗಿರುವಂಥದ್ದು. ಅದನ್ನ ನಾವು ಸರಿಯಾದ ಕ್ರಮದೊಳಗ ನಮ್ಮ ಮನಸ್ಸನ್ನ ಚಂಚಲಗೊಳಿಸದೇನೆ ಒಂದು ನಿಯಂತ್ರಣದೊಳಗೆ ಇಟ್ಕೊಂಡ್ರೆ ಏಕಾಗ್ರತೆ ಪಡ್ಕೊಳಕ್ ಸಾಧ್ಯ ಇದೆ. ಬಾಹ್ಯ ಪ್ರಪಂಚದ ಸೆಳೆತಕ್ಕೆ ಸಿಕ್ಕಿ ಬದುಕನ್ನು ಯದ್ವತದ್ವ ನಡೆಸುವುದು ದುರಂತದ ನಾಂದಿ. ಈಗ ಆಧುನಿಕ ಯುಗದೊಳಗ, ಈ ಮೊಬೈಲ್ ಯುಗದೊಳಗ ಬದುಕು ಬೇರೆ ಪ್ರಪಂಚದ ಸೆಳೆತಕ್ಕೆ ಸಿಕ್ಕ ಯದ್ವತದ್ವ ಆಗ್ತಾ ಇದೆ. ಅದು ಒಂದು ದುರಂತದ ನಾಂದಿ ಆಗ್ಬಿಟ್ಟತ್ ಈಗ. ಅದು ಅಕ್ಷರಶಃ ಸತ್ಯವಾಗಿರುವಂಥದ್ದು. ಅದು ಮೊಬೈಲ್ ಕೊಟ್ಟಿದ್ದಾರೆ, ಏನು ಕ್ಲಾಸ್ ಹಾಕ್ತಾರೆ, ಕ್ಲಾಸ್ ವಿಡಿಯೋ ನೋಡುವಂಥದ್ದು, ಅದನ್ನ ನೋಟ್ ಮಾಡ್ಕೊಳ್ಳುವಂಥದ್ದು, ಬರೆದಿಡುವಂಥದ್ದು, ಅಥವಾ ಅದಕ್ಕನುಗುಣವಾಗಿ ಯೂಟ್ಯೂಬ್ನೊಳಗೆ ಸಿಗುವಂತಹ ಬೇರೆ ಬೇರೆ ಹಾಕಿರುವಂತಹ ವಿಷಯದ ವಿಡಿಯೋಗಳನ್ನ ನೋಡುವಂಥದ್ದು, ನೋಟ್ ಮಾಡ್ಕೊಳ್ಳುವಂಥದ್ದು ಮಾಡಿದಾರ ಅನ್ನೋದು. ಅದನ್ನ ಬಿಟ್ಟು ಬೇರೆ ಗೇಮ್ ಆಡುವಂಥದ್ದು ಅಥವಾ ಇನ್ಯಾವುದೋ ಚಾಟಿಂಗ್ ಮಾಡುವಂಥದ್ದು ಅಥವಾ ಫಿಲ್ಮ್ ನೋಡುವಂಥದ್ದು ಆದ್ರೆ ಅದು ಸರಿಯಾದ ಕ್ರಮ ಆಗೋದಿಲ್ಲ. ಅದಕ್ಕೆ ಹೇಳ್ತಾರ, ನಾವು ಏಕಾಗ್ರತೆಯಿಂದ ಇರೋದಕ್ಕೂ ಮತ್ತು ಈ ತಂತ್ರಜ್ಞಾನ ಬಳಕೆ ಮಾಡ್ಕೊಂಡು ಓದೋದಕ್ಕೂ ಬಹಳ ವ್ಯತ್ಯಾಸ ಇದೆ ಅನ್ನುವಂಥದ್ದು. ಅಲ್ಲಿ ಧನಾತ್ಮಕವಾದಂಥ ವಿಚಾರಗಳಿದಾವು, ಇಲ್ಲಿ ಋಣಾತ್ಮಕವಾದಂಥ ವಿಚಾರಗಳಿದಾವೆ, ಎರಡರೊಳಗೂ ಇರುವಂಥದ್ದು. ಹೌದಾ? ಈಗ ಯಾವುದೋ ಒಂದು ಇನ್ಫಾರ್ಮೇಶನ್ ಬೇಕಾಗಿತ್ತು ಅಂದ್ರೆ ನೀವು ಮೊಬೈಲ್ನಾಗ ಹೊಡೆದ್ರೆ ಸಾಕು, ಕ್ಷಣಾರ್ಧದಲ್ಲಿ ನಮಗೆ ಸಿಕ್ಬಿಡತ್ತೆ. ಕ್ಷಣಾರ್ಧದಲ್ಲಿಯೇ ನಾವು ಅದನ್ನ ಮಾಹಿತಿಯನ್ನು ಪಡ್ಕೊಳ್ತೀವಿ. ಆದ್ರೆ ಅದು ಇಲ್ಲ ಅಂದ್ರ ನಡೀತದ, ಆದ್ರ ಕಷ್ಟ ಪಡ್ಬೇಕಾಗ್ತತಿ. ಅದು ಇದ್ರೂ ಓದಕ್ಕಾಗದೆ ಇರುವಂತ ಎಷ್ಟೋ ವಿಚಾರಗಳು ಇದಾವೆ. ಏನೋ ನೋಡಕ್ ಹೋಗಿ ಏನೋ ನೋಡುದು ಟೈಮ್ ಓದಿದ್ದು ಗೊತ್ತಾಗೋದಿಲ್ಲ. ಹಿಂಗ ದುರಂತದ ಹಾದಿಯನ್ನು ಹಿಡುವಂಥದ್ದು ಈ ಬಾಹ್ಯ ಪ್ರಪಂಚದ ಸೆಳೆತ. ಈ ಪ್ರೆಸೆಂಟ್ ಆಗಿರುವಂಥದ್ದು ಮೊಬೈಲು ಸೆಳೆತ ಇರೋದ್ರಿಂದ ಅದಕ್ಕೆ ಎಕ್ಸಾಂಪಲ್ ಕೊಟ್ಟೆ. ಉತ್ತಮರ ಒಡನಾಟದಿಂದ ಜೀವನದ ಗುರಿ ತಲುಪಲು ಸಾಧ್ಯ. ಅದೇ ಹೇಳ್ತಾರ ನೋಡಿ, ಉತ್ತಮರ ಸಂಘ ಸಜ್ಜೇನು ಸವಿದಂತೆ ದುರ್ಜನರ ಸಂಘ. ಹೇಳ್ತಾರಲ್ಲ, ಸಜ್ಜನರ ಸಂಘ ಸಜ್ಜೇನು ಸವಿದಂತೆ ದುರ್ಜನರ ಸಂಘ ಬಚ್ಚಲ ರೊಜ್ಜಿನಂತಿ ಹೋದು ಅನ್ನುವಂಥ ಮಾತು ಹೇಳ್ತಾರಲ್ಲ ಸರ್ವಜ್ಞರು. ಆ ರೀತಿ ಆಗ್ಬಿಟ್ಟಿದೆ. ಉತ್ತಮರ ಸಂಘ ಮಾಡಿದ್ರೆ ಉತ್ತಮ. ಈಗ ಒಬ್ಬ ಟಾಪರ್ ಇದ್ದಾನ, ಒಳ್ಳೆ ಚೆನ್ನಾಗಿ ಮಾರ್ಕ್ಸ್ ಹೊಂದಿದಾನ, ಚೆನ್ನಾಗಿ ಓದಿದಾನ, ಚೆನ್ನಾಗಿ ಬರಿತಾನ ಅಂದ್ರೆ ಆತನನ್ನ ಗೆಳೆತನ ಮಾಡಿದ್ರೆ ಏನ್ ತಪ್ಪಿಲ್ಲ. ಹೌದಾ? ಅಟ್ಲೀಸ್ಟ್ ಅವ್ನ ಗೆಳೆತನ ಮಾಡೋದ್ರಿಂದ, ಅವನು ಉತ್ತಮವಾದಂತ ಒಡನಾಟ ಇರೋದ್ರಿಂದ ಒಂದು 50% ಆದ್ರೂ ನಮ್ಮಲ್ಲಿ ಆತನ ಸವಾಸದಿಂದ ಏನೋ ಸ್ವಲ್ಪ ಪಡ್ಕೊಳಕ್ ಸಾಧ್ಯ ಇದೆ. ಪೂರಾ ಹಸಿದಡ್ಡನಾಗಿರುವಂತವನು, ಉಡಾಳಾಗಿರುವಂತವನು, ಓದಾಕ ಬರೆಯಾಕ ಮೊದ್ಲು ಗೊತ್ತಿಲ್ಲ, ಹೆಂಗೋ ಸ್ಟೈಲ್ ಹೊಡಿಯೋದು, ಬಣ್ಣ ಕೂದಲಕ್ಕೆ ಬಣ್ಣ ಹಚ್ಕೊಂಡು ತಿರ್ಗೋದು, ಹೆಂಗೆಂಗೋ ಅಕ್ರಾಳ್ ವಿಕ್ರಾಳ ಇದ್ದ ಅಂದ್ರ ಆತನ ಸ್ನೇಹ ಮಾಡ್ಬಿಟ್ರೆ ಇರುವ ನಿಮ್ಮ ಉತ್ತಮ ಗುಣಗಳ ಸಹಿತ ಹಾಳಾಗಿ ಹೋಗ್ತಾವ ಅನ್ನೋದು. ಅದಕ್ಕೆ ಹೇಳ್ತಾರ ಉತ್ತಮರ ಸಂಘ ಮಾಡು. ಉತ್ತಮರ ಸಂಘ ಮಾಡೋದ್ರಿಂದ ಲಾಭ ಜಾಸ್ತಿ ಇದಾವ, ನಷ್ಟ ಅಂತೂ ಇಲ್ವೇ ಇಲ್ಲ. ಆತರ ಗುರಿಗಳು ಸರಿ ಇದ್ರೆ ಸಾಧನೆಗಳು ಮಹತ್ವದ್ದಾಗಿರುತ್ತದೆ. ಗುರಿ ದೊಡ್ಡದಿರ್ಬೇಕು. ಅದ್ರ ಹಿಂದ ಬರೇ ಗುರಿ ಇಟ್ಕೊಂಡ್ರೆ ಸಾಲದು. ಗುರಿ ಇರ್ಬೇಕು, ಅದಕ್ಕ ಸಾಧಕ ಬಾಧಕವಾಗಿರುವಂತಹ ಗುರುವಿನ ಒಂದು ಮಾರ್ಗದರ್ಶನ ಇರಬೇಕು.
ಆ ಗುರು ಹಾಕಿಕೊಟ್ಟಂತ ಮಾರ್ಗದೊಳಗೆ ನೀವು ಸರಿಯಾದ ಕ್ರಮದೊಳಗೆ ನಡಿಬೇಕು. ಹೌದಾ, ನಾನು ಕಾಲೇಜ್ ಟಾಪ್ ಬರಬೇಕು ಅನ್ಕೊಂಡು ನೀವು ಬುಕ್ಕಿನ ಮಕಾನ ನೋಡ್ಲಿಲ್ಲ ಅಂದ್ರೆ, ಪುಸ್ತಕದ ಮಕಾನ ನೋಡ್ಲಿಲ್ಲ ಅಂದ್ರೆ ಹೆಂಗ್ ಟಾಪ್ ಬರಕ್ ಸಾಧ್ಯ ಇದೆ? ಇಲ್ಲ. ಅದಕ್ಕ ಈ ಆಂತರಿಕವಾದಂತಹ ಬದುಕಿಗೂ ಮತ್ತು ಬಾಹ್ಯ ಪ್ರಪಂಚದ ಬದುಕಿಗೂ ವ್ಯತ್ಯಾಸ ಇದೆ ಅನ್ನುವಂಥದ್ದು. ನೀನು ಓದ್ಬೇಕು, ಮಾಡಬೇಕು, ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅನ್ನೋಂಥದ್ದು ಇತ್ತು ಅಂದ್ರೆ ನೀನು ಆ ಕ್ರಮಕ್ಕೆ, ಆ ಕಾರ್ಯಕ್ಕೆ ಕನಿ ಆಗ್ತೀಯಾ, ಇಲ್ಲ ಅಂದ್ರೆ ಆಗೋದಿಲ್ಲ. ಹಂಗ ಅಲಾರಾಮ್ ಇಟ್ರು ಬಂದ್ ಮಾಡಿ ಮಲ್ಕೊಳ್ತೀಯ ಅನ್ನೋಂಥದ್ದನ್ನು. ಸಾಧನೆ ಮಾಡ್ಬೇಕು ಅನ್ನೋದಿತ್ತಂದ್ರೆ ಅಲಾರಾಮ್ ಹೊಡಿಕ್ಕಿಂತ ಮುಂಚೆ ಎದ್ದು ಅಲಾರಾಮ್ ತೆಗೆದು ಓದಾ ಕುತ್ಕೊಳ್ಳುವಂತ ಎಷ್ಟೋ ಎಕ್ಸಾಂಪಲ್ಸ್ ಕೂಡ ಇದಾವೆ. ಈ ರೀತಿ ಬದುಕಿನ ವೈಚಿತ್ರ್ಯಗಳನ್ನ ಅಕ್ಕ ಮಹಾದೇವಿಯವರು ಹೇಳ್ತಾ ಹೋಗುವಂಥದ್ದು ನಾವಿಲ್ಲಿ ಕಾಣ್ತೀವಿ. ಇಷ್ಟು ಇವರ ವಚನದಲ್ಲಿ ಅಡಕವಾಗಿರುವಂತ ಉತ್ತಮರ ಸಂಘ ಇರಬೇಕು, ಆ ಒಡನಾಟದಿಂದ ಜೀವನ ಬದಲಾವಣೆ ಆಗಕ್ ಸಾಧ್ಯ ಐತಿ, ಒಳ್ಳೆ ಗುರಿ ಇರಬೇಕು, ಆ ಗುರಿಗೆ ತಕ್ಕ ಹಾಗೆ ಪರಿಶ್ರಮ ಇಡಬೇಕು. ಹೌದಾ, ನೀನು ಕಾಲೇಜ್ ಟಾಪ್ ಬರ್ಬೇಕಾಗಿತ್ತು ಅಥವಾ 80, 60, 70% ಜಸ್ಟ್ ಪಾಸ್ ಆಗ್ಬೇಕಾಗಿತ್ತಂದ್ರೂ ಅದಕ್ಕೆ ಶೆಡ್ಯೂಲ್ ಐತಿ, ಟೈಮ್ ಹಾಕೋಬೇಕು, ಓದ್ಬೇಕು, ಬರಿಬೇಕು. ಆ ತರ ಬದುಕಿನ ಸ್ಥಿತಿಯನ್ನು ಕೂಡ ಹೇಳುವಂಥದ್ದು ಈ ಹಲವಾರು ಸಾಂಕೇತಿಕ ರೂಪಗಳನ್ನ ಇಟ್ಕೊಂಡು ವಚನಕಾರರು ಕೂಡ ಹೇಳ್ತಾ ಹೋಗ್ತಾರೆ. ಒಂದನೇ ವಚನ ನೋಡ್ತಾ ಹೋಗ್ರಿ. ರತ್ನದ ಸಂಕೋಲೆಯಾದಡೆ ತೊಡರಲ್ಲವೇ, ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ, ಚಿನ್ನದ ಕತ್ತಿಯಲ್ಲಿ ತಲೆ ಹೊಯ್ದಡೆ ಸಾಯದಿರ್ಪರೆ, ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದಡೆ ಜನನ ಮರಣ ಬಿಡುವುದೇ ಚೆನ್ನ ಮಲ್ಲಿಕಾರ್ಜುನ. ಪ್ರಶ್ನೆ ಮಾಡುವಂಥದ್ದು ಎಲ್ಲವೂ ನೋಡಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಇಟ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ರತ್ನದ ಸಂಕೋಲೆಯಾದಡೆ ತೊಡರಲ್ವೇ, ಈ ರತ್ನದ ಬೇಡೆ ಐತಂತೇಳಿ ಕೈ ಹಾಕೊಂಡು ಆ ಬೇಡಿಯನ್ನು ಕೈ ಹಾಕೊಂಡು ಹೋಗಕ್ಕಾಗ್ತದ? ಸಂಕೋಲೆ ಅಂದ್ರೆ ಬೇಡಿ ಅಥವಾ ಬಂಧನ ಅಂತದ್ದು. ಹೌದಾ, ರತ್ನದ ಬೇಡಿ ಇದೆ, ರತ್ನ ಖಚಿತವಾಗಿರುವಂತ ಒಂದು ಬೇಡಿ ತಂದಿದಾರ ಅಥವಾ ನನ್ನನ್ನ ರತ್ನ ಖಚಿತವಾಗಿರುವಂತ ಒಂದು ಇದ್ರೊಳಗ ಬೋನಿನೊಳಗೆ ಹಾಕಿದಾರ ಅಂದ್ರೆ ಅದು ತೊಂದರೆ ಅನ್ಸೋದಿಲ್ಲ ಏನು ಅಂತ ಪ್ರಶ್ನೆ ಮಾಡ್ತಾರ ಅವ್ರು. ರತ್ನದ ಇರ್ಲಿ, ಯಾವುದೋ ಒಂದು ತಗಡಿಂದ ಇರ್ಲಿ ಅಥವಾ ಕಟ್ಟಿಗೆದ ಇರ್ಲಿ, ಅದು ತೊಡ್ರೆ, ಹೌದಾ, ತೊಡ್ರ ಹಾಗೆ ಆಗ್ತತಿ. ಅದು ಬಂಧನ ಅನ್ನುವಂಥದ್ದೇನು ರತ್ನದಿದ್ರು ಅಥವಾ ಕೆಬ್ಬಣದಿದ್ರು ಅಥವಾ ಕಟ್ಟಿಗೆದಿದ್ರು ತೊಡರ ಹಾಗೆ ಆಗ್ತತಿ. ಅದಕ್ಕೆ ತೊಡ್ರ ಅಲ್ಲ ಏನೋದು, ತೊಡ್ರ ಆಗ್ತತಿ ಅನ್ನೋಂಥದ್ದನ್ನ ಹೇಳ್ತಾರ. ರತ್ನದ ಸಂಕೋಲೆಯಾದೊಡೆ, ಹೌದಾ, ರತ್ನ ಖಚಿತವಾಗಿರುವಂತಹ ಒಂದು ಬಂಧನ ವ್ಯವಸ್ಥೆ ಅನ್ನುವಂಥದ್ದು ಇದೆಯಲ್ಲ, ಅಥವಾ ಬಲೆ ಅನ್ನುವಂಥದ್ದು ಅಥವಾ ಬೇಡಿ ಅನ್ನುವಂಥದ್ದು ಹೇಳ್ತಾರೆ. ಬೇಡಿ ಅನ್ನುವಂಥದ್ದು, ಸಂಕೋಲೆ ಅಂದ್ರೆ ಬೇಡಿ ಅನ್ನು, ಆ ರತ್ನದ ಬೇಡಿಯನ್ನ ಹಾಕೊಂಡ್ರೆ ಅದು ತೊಡ್ರ ಆಗುದಿಲ್ಲೇನು ಅನ್ನುವಂಥ ಪ್ರಶ್ನೆಯನ್ನ ಒಂದನೇ ಆ ವಚನದ ಸಾಲಿನಲ್ಲಿ ಮಾಡ್ತಾರೆ. ಮುಂದಿನದು, ಮುತ್ತಿನ ಬಲೆಯಾದಡೆ ಬಂಧನವಲ್ವೇ. ಈ ಬಲೆ ಕಟ್ಟಿಬಿಟ್ಟಿವಪ್ಪ, ಒಂದು ಬಲೆ ಹಾಕಿಬಿಟ್ಟಿದ್ದು, ಅದು ಮುತ್ತಿನಿಂದ ಮಾಡಿರುವಂಥದ್ದು ಬಲೆ ಇದೆ, ಅದು ಬಂಧನ ಅನ್ಸೋದಿಲ್ಲೇನು, ಕಟ್ಟಿ ಉಗ್ದಂಗ ಆಗೋದಿಲ್ಲೇನು? ಮುತ್ತಿಂದ ಐತ್ ಬಿಡ್ರಿ, ಕಟ್ಟಿದ್ರೆ ನಡೀತತ್ ಹೇಳಿ ಹೇಳಕ್ಕಾಗ್ತತನ? ಇಲ್ಲ. ಮುತ್ತಿಂದ ಬಲಿ ಆದ್ರೂ ಅದು ಬಂಧನವೇ. ಹಂಗ ಬರೀ ದಾರದಲ್ಲಿ ಮಾಡಿರ್ತಾರಲ್ಲ ಬಲಿ, ಅದರಿಂದ ಪ್ಲಾಸ್ಟಿಕ್ ಇಂದ ಮಾಡಿದ್ರು ಅದು ಬಂಧನ ಆಗ್ತತಿ, ಮುತ್ತಿನಿಂದ ಮಾಡಿದ್ರು ಕೂಡ ಬಂಧನ ಆಗ್ತತಿ. ಹೇಳ್ತಾರ, ರತ್ನದ ಸಂಕೋಲೆಯಾದಡೆ ತೊಡರಲ್ವೇ, ಮುತ್ತಿನ ಬಲೆಯಾದಡೆ ಬಂಧನವಲ್ವೇ, ಚಿನ್ನದ ಕತ್ತಿಯಲ್ಲಿ ತಲೆ ಹೊಯ್ದಡೆ ಸಾಯದಿರ್ಪರೆ. ಹೌದಾ, ಈಗ ತಲೆ ಹೊಡೆದಿರೋದು ನೋಡಿದಿರಿ ನೀವು, ಟಿವಿ ಒಳಗಾಗ್ಲಿ ಅಥವಾ ಕೇಳಿರೋದಾಗ ನೋಡಿರ್ತೀರಿ. ಖಡ್ಗ ತಗೊಂಡು ರುಂಡವನ್ನು ಹಾರಿಸಿದ, ಕುಡ್ಗೋಲ್ ತಗೊಂಡು ರುಂಡವನ್ನು ಹಾರಿಸಿದ, ಕತ್ತಿ ತಗೊಂಡು ರುಂಡ ಹಾರಿಸಿದ, ಕೊಡ್ಲಿ ತಗೊಂಡು ರುಂಡ ಹಾರಿಸಿದ ಅಂತ ಕೇಳ್ತೀವಿ. ಚಿನ್ನದ ತಗೊಂಡು ಬಹುಶಃ ಆ ಕತ್ತಿಯಿಂದ, ಚಿನ್ನದ ಕತ್ತಿಯಿಂದ ತಲೆ ಹೊಡೆದ್ರ ಸಾಯುವುದಿಲ್ಲೇನು? ಸಾಯ್ತಾರ? ಸಾಯ್ಲೇಬೇಕು. ಕತ್ತಿ ಅಲ್ಲದು, ಹೌದಾ, ಕತ್ತಿ ಅದು ಚಿನ್ನದ್ದಾದ್ರೇನು, ಯಾವುದು ಕಬ್ಬಿಣದಾದ್ರೆ ಏನು? ಕತ್ತಿ ಕತ್ತಿನೇ, ತಲೆ ಹೊಡೆದ್ರೆ ತಲೆ ಹೋಗತತಿ. ಚಿನ್ನದ್ದಾದ್ರೆ ಏನು, ಅದು ಬೆಳ್ಳಿದಾದ್ರೇನು, ಯಾವುದು ಬಂಗಾರದಾದ್ರೆ ಏನು, ಅಥವಾ ತಗಡಿಂದಾದ್ರೆ ಏನು, ತಲೆ ಹೋಗೋದೆ. ಅದಕ್ಕೆ ಕೇಳ್ತಾರ, ಪ್ರಶ್ನೆ ಮಾಡ್ತಾರ, ಚಿನ್ನದ ಕತ್ತಿಯಲ್ಲಿ ತಲೆಯನ್ನು ಹೊಡೆದ್ರೆ ಸಾಯದೆ ಇರ್ತಾರೇನು, ಸತ್ಯ ಸಾಯ್ತಾರ ಅನ್ನುವಂಥದ್ದನ್ನು. ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದಡೆ, ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದಡೆ ಜನನ ಮರಣ ಬಿಡುವುದೇ ಚೆನ್ನಮಲ್ಲಿಕಾರ್ಜುನ. ಅಲ್ಲಿ ಹೇಳುವಂಥದ್ದು ಏನು ಅಂದ್ರೆ, ಲೋಕದ ಭಜನೆಯೊಳಗ ಹೌದಾ, ಈ ಭಕ್ತಿಯಲ್ಲಿ, ಭಜನೆಯ ಭಕ್ತಿಯಲ್ಲಿ ಸಿಲುಕಿದ್ರೆ ಈ ಜನನ ಮರಣ ಅನ್ನುವಂಥದ್ದು ಬಿಡ್ತತ್ತೇನಿದು ಚೆನ್ನಮಲ್ಲಿಕಾರ್ಜುನ ಅಂತೇಳಿ ದೇವರಲ್ಲಿ ಪ್ರಶ್ನೆ ಮಾಡ್ತಾರೆ.
ಬಹಳ ಭಕ್ತಿ ಇದ್ರಿ, ಬೆಳಗ್ಗೆ ಎದ್ದು ದೇವ್ರ 2 ತಾಸು ಪೂಜೆ ಮಾಡ್ತಿದ್ದ, ಪಾಪ ಅಂತ ಮನುಷ್ಯಕ್ ಸಾವು ಬಂತು ನೋಡು ಅಂದ್ರ ಹೆಂಗ? ಬಹಳ ಭಕ್ತಿ ರೀ, ದಿನ ವಾರದಾಗ 8 ದಿನ ಉಪಾಸನ ಮಾಡ್ತಿದ್ದಳ ಹೆಣ್ಮಗಳು, ಅಂತವಳು ಸಾವು ಬಂತು ನೋಡ್ರಿ ಅಂದ್ರೆ ಬಿಡದತನ? ಸಾವು ಬಿಡೋದಿಲ್ಲ. ನೀ ಲೋಕದ ಭಜನೆ ಒಳಗ ಭಕ್ತಿ ಒಳಗ ಸಿಲ್ಕೊಂಡ್ರು ಈ ಜನನ ಮರಣ ಅನ್ನೋದು ಬಿಡಕ್ ಸಾಧ್ಯನೇ ಇಲ್ಲ ಅಂತೇಳಿ ಅಲ್ಲಿ ತಮ್ಮ ವಚನದಲ್ಲಿ ಅಕ್ಕ ಮಹಾದೇವಿ ವ್ಯಕ್ತಪಡಿಸ್ತಾರೆ. ಈಗ ನೋಡ್ರಿ ಪೂಜೆ ಮಾಡಿ ಹೋದ, ಈಗ ನೋಡ್ರಿ ಬಹಳ ಭಕ್ತಿಯಿಂದ ನಮ್ರತೆಯಿಂದ ಭಕ್ತಿಯಿಂದ ಸೇವೆ ಮಾಡಿ ಹೋದ, ಪಾಪ ಅವ್ನಿಗೆ ಸಾವು ಎಂತದ್ ಬಂತು ನೋಡುತ್ತೇಳಿ. ನೀವು ಬೇರೆ ಬೇರೆ ಪ್ರದೇಶದಲ್ಲಿರುವಂತಹ ದೇವಾಲಯಗಳಿಗೆ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಎಷ್ಟೋ ಜನ ಸಾಯ್ತಾರೆ, ಮತ್ತು ಅವ್ರು ಭಕ್ತಿಯಿಂದ ಭಜನೆ ಮಾಡ್ತಾ ಭಕ್ತಿಯಿಂದನ ಆ ದೇವರ ಸನ್ನಿಧಿಗೆ ಹೋಗ್ತಿದ್ರಲ್ಲ, ಯಾಕೆ ಸಾವು ಬರ್ಬೇಕಾಗಿತ್ತು? ಈ ತರದ ಪ್ರಶ್ನೆಗಳನ್ನ ಜನಸಾಮಾನ್ಯರಲ್ಲಿ ಹುಟ್ಟಾಕುವಂತ ಕೆಲಸ ಈ ಅಕ್ಕ ಮಹಾದೇವಿ ವಚನದೊಳಗೆ ಬಂತು. ತೊಡಕಿರುವಂತ ತೊಡ್ರೇನೆ ತೊಂದ್ರೆನೆ. ಅದು ರತ್ನದ ಸಂಕೋಲೆ ಆದ್ರೆ ಏನು ತೊಂದ್ರೆನೆ? ಅಥವಾ ಇಲ್ಲ ತಗಡಿಂದ ಬೇಡ್ರಿ ನಮಗ ರತ್ನದ ಐತೆ ಅಂದ್ರ ನಮ್ಮನ್ನ ಕೂಡಿ ಹಾಕ್ಬಿಟ್ರೆ ನಡೀತಂದ್ರ ಆಗ್ತತನ? ಇಲ್ಲ. ಮುತ್ತಿನ ಬಲಿ ಐತಲ್ರಿ ನಡೀತತಿ, ಬಲಿ ಒಳಗೆ ಹಾಕಿ ಕಟ್ಟಿ ಬಂಧನ ಮಾಡಿ ಉಗಿದ್ ಬಿಡ್ರಿ ನಮ್ನಂದ್ರ ನಡೀತತನ? ಇಲ್ಲ. ಚಿನ್ನದ ಕತ್ತೆ ಐತಿ ಹೊಡ್ರಿ ನಡೀತತಿ, ಚಿನ್ನದ ಐತಿ ಹೇಳ್ರಿ ಏನೋ ಆಗುದಿಲ್ಲ ಹೊಡ್ರಿ ಅಂದ್ರೆ ಕೇಳ್ತತನ? ಪ್ರಾಣ ಹಾರಿ ಹೋಗ್ಬಿಡ್ತತಿ, ತಲೆಗೆ ಹೊಡೆದ್ರೆ ಸತ್ತೋಗ್ಬಿಡ್ತಾರ ನಾವು. ಲೋಕದ ಭಜನೆ ಒಳಗ ಭಕ್ತಿ ಒಳಗ ಲೋಕದ ಈ ಭಜನೆಯಲ್ಲಿ ಭಕ್ತಿಯಲ್ಲಿ ಸಿಲುಕಿದವನಿಗೆ ಜನನ ಮರಣ ಬಿಡುವುದೇ ಚೆನ್ನಮಲ್ಲಿಕಾರ್ಜುನ ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿ ತಮ್ಮ ವಚನದಲ್ಲಿ ಮೂಲಕ ಹಾಕ್ತಾರೆ. ಅದಕ್ಕೆ ನಾವು ಉತ್ತರವಾಗಿ ಏನ್ ಹೇಳ್ಬೇಕಾಗ್ತತಿ? ರತ್ನದ ಸಂಕೋಲೆ ಆದಡೆ ತೊಡ್ರಲ್ವೇ? ತೊಡ್ರದು ತೊಂದ್ರೆನೇ ಅದು, ಹೌದಾ? ಮುತ್ತಿನ ಬಲೆ ಆದಡೆ ಬಂಧನವೇ? ಆ ಬಂಧನನೇ ಆಗಿರುತ್ತೆ. ಮುತ್ತಿಂದಾದ್ರೇನು ಇನ್ನೊಂದು ಬೇರೆ ಆದ್ರೇನು? ಚಿನ್ನದ ಕತ್ತಿಯಲ್ಲಿ ತಲೆ ಹೊಡೆದ್ರೆ ಸಾಯದಿರ್ಪರೆ, ಸತ್ತೇ ಸಾಯ್ತಾರೆ. ಚಿನ್ನದ ಕತ್ತಿ ಅನ್ನುವಂಥದ್ದೇ ಅಲ್ಲ, ಚಿನ್ನದೇ ಇರ್ಲಿ ಬೆಳ್ಳಿದೇ ಇರ್ಲಿ ಅಥವಾ ಕೆಬ್ಬಣದೇ ಇರ್ಲಿ, ಅದರಿಂದ ಹೊಡೆದ್ರೆ ಸಾಯುದಲ್ಲ. ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕೊಂಡಾರಂದ್ರೆ ಅವ್ರಿಗೆ ಸಾವಿರೋದಿಲ್ಲೇನೋ, ಮರಣ ಇರೋದಿಲ್ಲೇನೋ, ಅಥವಾ ಜನನ ಇರೋದಿಲ್ಲೇನೋ, ಬಿಡುವುದೇನೋ ಅನ್ನುವಂತ ಪ್ರಶ್ನೆ ಚೆನ್ನಮಲ್ಲಿಕಾರ್ಜುನ ಅಂತ ಹೇಳಿ ಇಲ್ಲಿ ಆ ಪ್ರಶ್ನೆಯನ್ನ ಅವ್ರು ಹಾಕ್ತಾರೆ. ಇಷ್ಟು ಈ 1ನೇ ವಚನದೊಳಗೆ ಇರುವಂಥದ್ದು. ಇನ್ನ 2ನೇ ವಚನ ಏನು ಹೇಳುತ್ತೆ? 2ನೇ ವಚನದೊಳಗೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ, ಎನಗುಳ್ಳದೊಂದು ಮನ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವ ಉಂಟೆ ಚೆನ್ನಮಲ್ಲಿಕಾರ್ಜುನ. ಇಲ್ಲಿ ಅವ್ರು ಹೇಳೋದನ್ನ ನಾವು ಸರಿಯಾಗಿ ಗಮನಿಸ್ಬೇಕು. ಈ ವಚನದಲ್ಲಿ ಏನು ಸಾರಾಂಶ ಇದೆ ಅನ್ನೋ. ಲೋಕದ ಚೇಷ್ಟೆಗೆ, ಈ ಇಡೀ ಪ್ರಪಂಚನೇ ತನ್ನ ಕಾರ್ಯಚಟುವಟಿಕೆಯಿಂದ, ಚೇಷ್ಟೆ ಅಂದ್ರೆ ಚಟುವಟಿಕೆ ಅನ್ನುವಂಥದ್ದು, ತನ್ನ ಕಾರ್ಯಚಟುವಟಿಕೆಯಿಂದ ಇರಬೇಕಾಗಿತ್ತು ಅಂದ್ರೆ ಮೂಲ ಯಾವುದು? ಸೂರ್ಯನ ಬೆಳಕು. ಸಾಮಾನ್ಯವಾಗಿ ನಾವು ವೈಜ್ಞಾನಿಕವಾಗಿ ಅಥವಾ ವಿಜ್ಞಾನದ ರೂಪರೇಷೆಗಳನ್ನ ನೋಡೋದಾದ್ರೆ ಸೂರ್ಯ ಇರ್ಲಿಕ್ಕಂದ್ರೆ ಬದುಕಕ್ಕೆ ಯಾರಿಗೂ ಆಗ್ತಿರ್ಲಿಲ್ಲ ಅನ್ನುವಂಥದ್ದು ಒಂದು ಸಾಮಾನ್ಯವಾಗಿರುವಂತ ಮಾತು, ಹೌದಾ? ಹೆಂಗ ಸೂರ್ಯ ಇರ್ಲಿಕ್ಕೆ ಬದುಕಕ್ಕೆ ಆಗ್ತಿದ್ದಿಲ್ಲ ಅಂದ್ರೆ ಆಕ್ಸಿಜನ್ ಇರ್ತಿರ್ಲಿಕ್ಕಿಲ್ಲ. ಆಕ್ಸಿಜನ್ ಹೆಂಗ್ ಇರ್ತಿರ್ಲಿಕ್ಕಿಲ್ಲ ಇಲ್ಲ ಅಂದ್ರೆ ಇದೇನದು ಅದ್ಯಾವುದೋ ಪ್ರಕ್ರಿಯೆ ಅದು ಹೇಳ್ತಾರಲ್ಲ ಆತರ. ಅಂದ್ರೆ ಅದು ಆಕ್ಸಿಜನ್ ರೆಡಿ ಆಗಕ್ಕಾದ್ರೂ ಸೂರ್ಯ ಬೇಕಲ್ಲ. ಆಕ್ಸಿಜನ್ ರೆಡಿ ಆಗ್ಬೇಕಾಗಿತ್ತು ಅಂದ್ರೂ ಸೂರ್ಯ ಬೇಕಾಗ್ತತಿ. ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡಿಬೇಕಾದ್ರೂ ಬೇಕಲ್ಲ ಸೂರ್ಯ. ಬೇಡವನು ಸೂರ್ಯ? ಅದೇ ಆ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಹೌದಾ? ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಈ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಆಗತ್ತೆ. ಕರಣ ಅಂದ್ರೆ ತ್ರಿಕರಣಗಳ ಬರ್ತವೆ ಅನ್ನೋಂಥದ್ದನ್ನು. ಯಾವ್ದದು? ಕಾಯ, ವಾಚ, ಮನಸ್ಸು ಅನ್ನೋದು. ಈ ಜಗತ್ ನಡಿಬೇಕಾಗಿತ್ತು ಅಂದ್ರೆ, ಲೋಕ ನಡಿಬೇಕಾಗಿತ್ತು ಅಂದ್ರೆ, ಚಟುವಟಿಕೆಯಿಂದ ನಡಿಬೇಕಾಗಿತ್ತು ಅಂದ್ರೆ ಅದು ಯಾವುದರಿಂದ ಅಂದ್ರೆ ಸೂರ್ಯನಿಂದ. ಅದೇ ತರ
ಈ ನಮ್ಮ ಕಾಯ ವಾಚ ಮನಸ್ಸುಗಳು ಚಟುವಟಿಕೆಯಿಂದ ಇರಬೇಕಾಗಿತ್ತು ಅಂದ್ರೆ ಕರಣಂಗಳ ಚಟುವಟಿಕೆಯಿಂದ ಚೇಷ್ಟೆಗೆ ಮನವೇ ಬೀಜ, ನಮ್ಮ ಮನಸ್ಸೇ ಬೀಜವಾಗಿರುತ್ತೆ. ನಾವು ಹೇಗೆ ನಡ್ಕೋಬೇಕು, ನಾವು ಹೇಗೆ ಮಾತಾಡಬೇಕು, ನಾವು ನಮ್ಮ ಮನಸ್ಸನ್ನ ಹೇಗೆ ಸರಿಪಡಿಸ್ಕೊಳ್ಬೇಕು, ಇನ್ನೊಬ್ಬರ ಜೊತೆ ನಾವು ಹೇಗೆ ವ್ಯವಹರಿಸಬೇಕು, ಇನ್ನೊಬ್ಬರನ್ನ ನಾವು ಯಾವ ರೀತಿಯಾಗಿ ಕಾಣಬೇಕು, ಈ ಎಲ್ಲವುಗಳನ್ನ ಕಂಡ್ಕೊಂಡಾಗ ಮಾತ್ರ ಅದು ಸಾಧ್ಯವಾಗ್ತತಿ. ಅದನ್ನ ಹೇಳ್ತಾರೆ, ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ಮುಂದೆ ಅವರು ಹೇಳ್ತಾರೆ, ಎನಗುಳ್ಳದೊಂದು ಮನ, ನನಗಿರುವಂಥದ್ದು ಒಂದೇ ಒಂದು ಮನ. ಮನ ಅಂದ್ರೆ ಮನಸ್ಸು. ನನಗಿರುವಂಥದ್ದು ಒಂದೇ ಒಂದು ಮನಸ್ಸು. ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ, ಆ ಮನ, ನನ್ನ ಮನಸ್ಸು ಏನಾಗ್ಬಿಟ್ಟತಿ, ನಿಮ್ಮಲ್ಲಿ ಸಿಲ್ಕಾಕೊಂಡ್ ಬಿಟ್ಟಿದೆ, ನಿಮ್ಮಲ್ಲಿ ತೊಡಗಿಕೊಂಡು ಬಿಟ್ಟಿದೆ. ಸಿಲುಕಿದ ಬಳಿಕ ಎನಗೆ ಬಹು ಉಂಟೆ ಚನ್ನಮಲ್ಲಿಕಾರ್ಜುನ. ಭವ ಅಂದ್ರ ಹುಟ್ಟು ಅನ್ನುವಂಥದ್ದು, ಹೌದಾ? ಎನಗೆ ಭವ ಉಂಟೆ ಚನ್ನಮಲ್ಲಿಕಾರ್ಜುನ, ನನಗೆ ಹುಟ್ಟಿದೆ ಏನು, ನಿಮ್ಮ ಹತ್ರ, ನಿಮ್ಮಲ್ಲಿ ನಾನೇನಾಗ್ಬಿಟ್ಟಿದ್ದೀನಿ, ಸಿಲುಕಿ ಬಿಟ್ಟಿದ್ದೇನೆ. ನಾನು ಮತ್ತೆ ಹುಟ್ಟನ್ನು ಪಡೆಯಕ್ಕೆ ಸಾಧ್ಯ ಇದೆನಾ ಅಂದ್ರೆ ಇಲ್ಲಿ ಮುಕ್ತಿ ಪಡ್ಕೊಂಡ್ ಬಿಟ್ಟಿದ್ದೀನಿ ಅನ್ನೋ ಅಂಥದನ್ನು, ಮೋಕ್ಷ ಪಡ್ಕೊಂಡ್ ಬಿಟ್ಟಿದ್ದೀನಿ ಅನ್ನೋ ಅಂತ ರೀತಿ ಒಳಗೆ. ಲೋಕ ಚಟುವಟಿಕೆಯಿಂದ ಇರ್ಬೇಕಾಗಿತ್ತು ಅಂದ್ರೆ ಯಾರು ಕಾರಣ ಆಗ್ತಾರೆ? ರವಿ ಕಾರಣ ಆದ ಹಾಗೆ ನಮ್ಮ ಕರಣಂಗಳು, ಕಾಯ ವಾಚ ಮನಸ್ಸ ಹೇಳ್ತೀವಲ್ಲ, ಇವು ಚಟುವಟಿಕೆಯಿಂದ ಕೂಡಿರ್ಬೇಕಾಗಿದ್ರೆ ಅದು ಮನವೇ ಬೀಜ ಆಗಿರುತ್ತೆ, ನಮ್ಮ ಮನಸ್ಸು ಬೀಜವಾಗಿರುತ್ತೆ. ಮುಂದೆ ಅವ್ರದ್ದು ಹೇಳ್ತಾರೆ, ನನಗೆ ಉಳ್ಳೋದು ಒಂದು ಮನ, ಆ ಮನ ಅಥವಾ ಮನಸ್ಸು ನಿಮ್ಮಲ್ಲಿ ಏನಾಗಿದೆ, ಸಿಲುಕಿದ ಬಳಿಕ ನನಗೆ ಬಹು ಉಂಟೆ ಚನ್ನಮಲ್ಲಿಕಾರ್ಜುನ, ನಾನು ಮತ್ತೆ ಹುಟ್ಟನ್ನು ಪಡ್ಕೊಳಕ್ ಸಾಧ್ಯ ಇದೆನಾ ಅನ್ನುವಂಥ ಮಾತನ್ನ ಅಲ್ಲಿ ಚನ್ನಮಲ್ಲಿಕಾರ್ಜುನ ಮುಖೇನ ಕೇಳ್ತಾರೆ. 2ನೇ ವಚನ ಮುಗಿತು. 3ನೇ ವಚನದೊಳಗೆ ಏನ್ ಹೇಳ್ತಾರೆ? 3ನೇ ವಚನ, ಕಣ್ಗೆ ಶೃಂಗಾರ ಗುರು ಹಿರಿಯರ ನೋಡುವುದು, ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಂಗಳ ಕೇಳುವುದು. ಏನು? ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಂ ಕೇಳುವುದು, ವಚನಕ್ಕೆ ಶೃಂಗಾರ ಸತ್ಯವನ್ನು ನುಡಿಯುವುದು, ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡನ, ಕರಕ್ಕೆ ಶೃಂಗಾರ ಸತ್ಪಾತ್ರ ಕೀಯುವುದು, ಜೀವಿಸುವ ಜೀವನಕ್ಕೆ ಶೃಂಗಾರ ಘನಮೇಳಾಪ, ಇವಿಲ್ಲದ ಜೀವಿಯ ಬಾಳುವೆ ಏತಕ್ಕೆ ಬಾತವೆಯ ಚನ್ನಮಲ್ಲಿಕಾರ್ಜುನ ಅನ್ನುವಂಥದ್ದು ಹೇಳ್ತಾರೆ. ಇಲ್ಲಿ ಆ 3ನೇ ವಚನವನ್ನು ಗಮನಿಸೋದಾದ್ರೆ, ಕಣ್ಗಳಿಗೆ ಶೃಂಗಾರವಾಗಿರುವಂಥದ್ದು ಯಾವುದು ಅಂದ್ರೆ ಗುರು ಹಿರಿಯರನ್ನು ನೋಡೋದು. ಗುರು ಹಿರಿಯರನ್ನು ನೋಡೋದು ಏನು? ಕಣ್ಣುಗಳಿಗೆ ಶೃಂಗಾರ. ಅವರ ಬದುಕು ಆಗಿರ್ಬೋದು, ಅವರು ನಡೆ ನುಡಿ ಆಗಿರ್ಬೋದು, ಅವರ ವಿಚಾರಗಳಾಗಿರ್ಬೋದು, ಇವುಗಳನ್ನ ಕಾಣುವಂಥದ್ದು ಏನಿದೆಯಲ್ಲ ಅದು ಕಣ್ಗೆ ಶೃಂಗಾರ. ಹೌದಾ? ಕಣ್ಗೆ ಶೃಂಗಾರ ಗುರು ಹಿರಿಯರನ್ನ ನೋಡೋದು. ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಂ ಕೇಳೋದು. ಕರ್ಣ ಅಂದ್ರೆ ಕಿವಿಗೆ ಶೃಂಗಾರ ಆಗಿರುವಂಥದ್ದು ಯಾವುದು ಅಂದ್ರೆ ಪುರಾತನರ ಸಂಗೀತಗಳನ್ನು ಕೇಳೋದು. ಇನ್ನ ವಚನಕ್ಕೆ ಶೃಂಗಾರ ಸತ್ಯವನ್ನು ನುಡಿಯೋದು. ಮಾತಿಗೆ, ವಚನ ಅಂದ್ರೆ ಮಾತು, ಆ ಮಾತಿಗೆ ಶೃಂಗಾರವಾಗಿರುವಂಥದ್ದಂದ್ರೆ ಯಾವುದು? ಸತ್ಯವನ್ನು ನುಡಿಯೋದು. ಸತ್ಯವನ್ನು ನುಡಿಯೋದೇನು? ಅದು ವಚನಕ್ಕೆ ಶೃಂಗಾರವಾಗಿರುವಂಥದ್ದು. ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡನ. ಸಂಭಾಷಣೆ ಮಾಡೋದು, ಈ ಶಿವಭಕ್ತರು ಮಾತನಾಡುವಂತ ನುಡಿಗಳಾದವ ನೋಡು, ನುಡಿಗಡನ. ಆ ಮಾತು ಮನಿ ಅಂತ ಹೇಳ್ತೀವಿ ನೋಡು, ಮಾತುಗಳಿದಾವಲ್ಲ ಅವು ಸಂಭಾಷಣೆಗೆ ಶೃಂಗಾರವಾಗಿರುವಂಥವು. ಸಂಭಾಷಣೆಗೆ ಶೃಂಗಾರವಾಗಿರಬೇಕು ಅಥವಾ ಶೃಂಗಾರವಾಗಿರುವಂಥವು ಆ ಮಾತುಗಳೇನಿದಾವಲ್ಲ ಅವು ಸದ್ಭಕ್ತರ ನುಡಿಗಡನ. ಕರಕ್ಕೆ ಶೃಂಗಾರ ಸತ್ಪಾತ್ರ ಕೀಯುವುದು. ಕರ ಅಂದ್ರೆ ಕೈಗೆ ಶೃಂಗಾರವಾಗಿರುವಂಥದ್ದು ಯಾವುದು? ಸತ್ಕಾರ್ಯವನ್ನು ಮಾಡೋದು. ಸತ್ಪಾತ್ರ ಕೀಯುವುದು, ಸತ್ಯವಾದಂಥದ್ದನ್ನ ನಡೆಸ್ಕೊಡುವಂಥದ್ದು ಏನಿದೆಯಲ್ಲ ಅದು ಕರಕ್ಕೆ ಶೃಂಗಾರವಾಗಿರುವಂಥದ್ದು. ಜೀವಿಸುವ ಜೀವನಕ್ಕೆ ಶೃಂಗಾರ ಘನಮೇಳಾಪ. ಜೀವಿಸುವಂತ ಜೀವನಕ್ಕೆ ಶೃಂಗಾರ ಯಾವುದಂದ್ರೆ ಘನಮೇಳಾಪ.
ಶಿವಗಣ ಸಮೂಹ ಆಗಿರುವಂಥದ್ದೇ ಈ ಜೀವಿಸುವಂತ ಜೀವಕ್ಕ ಒಂದು ಶೃಂಗಾರ. ಗಣಮೇಳಾಪ ಅಂದ್ರೆ ಶಿವಗಣ ಶಿವಗಣ ಸಮೂಹ ಅಂದಂಗೆ. ಶಿವಗಣ ಸಮೂಹಕ್ಕ ಗಣಮೇಳಾಪ ಅಂತ ಕರೀತಾರೆ. ಈ ಶಿವಗಣ ಸಮೂಹ ಶೃಂಗಾರ ಯಾವುದಕ್ಕಾಗಿರ್ತದಂದ್ರೆ ಜೀವಿಸುವಂತ ಜೀವಕ್ಕೆ. ಹೌದಾ? ಇನ್ನೊಬ್ಬರಿಗೆ ಆದರ್ಶ ಬದುಕನ್ನ ನೀಡುವಂತ ಬದುಕು ಆಗಿರ್ಬೇಕು. ಆದರ್ಶಮಯವಾಗಿರುವಂತ ಬದುಕಿನ ಸ್ಥಿತಿಯನ್ನ ನಾವು ಅನುಭವಿಸ್ಬೇಕಾಗಿದೆ. ಅಂತ ಬದುಕು ಇತ್ತಂದ್ರ ಅದು ಶೃಂಗಾರದ ಬದುಕಾಗಿರ್ತತಿ. ಒಳ್ಳೆಯವರಿಗೆ ಒಂದು ಸತ್ಕಾರ್ಯವನ್ನ ಸತ್ಪಾತ್ರಕ್ಕೆ ನೀಡುವಂಥದ್ದು ಏನಿದೆಯಲ್ಲ, ಅದು ಈ ಕರಕ್ ಕೈಗೆ ಶೃಂಗಾರವಾಗಿರುವಂಥದ್ದು. ಸದ್ಭಕ್ತರ ನುಡಿಗಡನ ಏನಿದೆಯಲ್ಲ, ಅವ್ರು ಮಾತನಾಡುವಂತ ಮಾತುಗಳಿದಾವಲ್ಲ, ಅದು ಸಂಭಾಷಣೆಗೆ ಶೃಂಗಾರವಾಗಿರುವಂಥದ್ದು. ಸತ್ಯವನ್ನ ನುಡಿಯುವಂಥದ್ದು ಏನಾಗಿರ್ತತಿ, ವಚನಕ್ಕೆ ಶೃಂಗಾರ ಆಗಿರತ್ತೆ. ಪುರಾತನ ಸಂಗೀತಗಳನ್ನ ಕೇಳೋದು ಯಾವ್ದಕ್ ಶೃಂಗಾರ ಅಂದ್ರೆ ಕಿವಿಗೆ ಶೃಂಗಾರವಾಗಿರತ್ತೆ. ಗುರು ಹಿರಿಯರನ್ನ ನೋಡೋದು ಆ ಕಣ್ಗಳಿಗೆ ಶೃಂಗಾರವಾಗಿರತ್ತೆ. ಈ ಎಲ್ಲವೂ ಶೃಂಗಾರಗಳು ಕೂಡಿರೋದು ಯಾವುದಂದ್ರೆ ವ್ಯಕ್ತಿ ನಡೆದುಕೊಳ್ಳುವಂತ ರೀತಿಯಿಂದ. ವ್ಯಕ್ತಿ ಯಾವ ರೀತಿ ನಡೆದುಕೊಳ್ತಾ ಇದ್ದಾನೆ ಅನ್ನುವಂಥದ್ದು, ಅದರ ಮೇಲೆ ಆ ಎಲ್ಲವನ್ನ ಅನುಭವಿಸುವಂಥದ್ದು, ಅದನ್ನ ಕಾಣುವಂಥದ್ದು ಒಂದು ಪರಿ ಇದೆ ಅನ್ನೋ. ಇವಿಲ್ಲದೆ ಜೀವಿಯ ಬಾಳುವೆ ಏತಕ್ಕೆ ಬಾತೆಯ ಚನ್ನಮಲ್ಲಿಕಾರ್ಜುನ. ಬಾತೆ ಅಂದ್ರೆ ಪ್ರಯೋಜನ ಇಲ್ಲದೆ ಇರುವಂಥದ್ದು, ಅಥವಾ ಎದಕ್ ಪ್ರಯೋಜನ ಇವು ಈ ಬಾಳ್ವೆ ಏನೋ ಈ ಜೀವಿಗಳಲ್ಲಿ ಜೀವಿಯ ಬಾಳ್ವೆ ಏತಕ್ಕೆ ಬಾತೆಯ ಚನ್ನಮಲ್ಲಿಕಾರ್ಜುನ ಅನ್ನುವಂಥ ಮಾತಿಲ್ಲಿ ಹೇಳ್ತಾರಂದ್ರೆ, ಬಾತೆ ಅಂದ್ರೆ ಪ್ರಯೋಜನ ಅನ್ನುವಂಥದ್ದನ್ನು. ಇವಿಲ್ಲದೇನೆ ಏನ್ ಪ್ರಯೋಜನ ಅದು? ಒಳ್ಳೇದಾದದ್ದನ್ನ ಕಾಣ್ಬೇಕಾಗಿರುವಂಥದ್ದು ಯಾವುದು ಕಣ್ಗಳಿಗೆ ಶೃಂಗಾರ ಆಗುವಂಥದ್ದು. ಕೆಟ್ಟದ್ದನ್ನ ಕಾಣುವಂಥದ್ದು. ಒಳ್ಳೇದನ್ನ ಕೇಳಿದ್ರೆ ಪುರಾಣ ಸಂಗೀತಗಳು ಕೇಳೋದ್ರಿಂದ ಏನಾಗ್ತತಿ, ಕಿವಿಗೆ ಶೃಂಗಾರ ಆಗ್ತದೆ ಅನ್ನುವಂಥದ್ದು. ನಾವು ಎಂತೆಂಥವು ಸಂಗೀತವನ್ನು ಕೇಳಿ ನಮ್ಮ ಕರ್ಣಗಳ ಶೃಂಗಾರವನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ. ವಚನಕ್ಕೆ ಶೃಂಗಾರವಾಗಿರುವಂಥದ್ದು ಸತ್ಯ ನುಡಿಯುವಂಥದ್ದು. ಸತ್ಯ ಅನ್ನುವಂಥದ್ದು ಪದಕ್ಕೆ ಅರ್ಥನೇ ಇಲ್ಲ ಈಗಿನ ಕಾಲದೊಳಗೆ, ಆಧುನಿಕ ಯುಗದೊಳಗೆ. ನೋಡ್ರಿ ನೀವು ಬೇಕಾದ್ರ ಅಪಹಾಸ್ಯ ಮಾಡ್ತಿರ್ತಾರ ಅನ್ನೋಂಥದ್ದು. ಅವ್ನು ಏನೋ ಒಂದು ಸತ್ಯವನ್ನ ಹೇಳಿದಂದ್ರ ಸತ್ಯ ಹರಿಶ್ಚಂದ್ರನ್ ತುಂಡಿದು ಅಂತ ಹೇಳ್ತಿರ್ತಾರ ನೋಡು, ಅಪಹಾಸ್ಯ ಮಾಡ್ತಾ ಇರ್ತಾರ. ಆ ರೀತಿ ಆಗ್ಬಿಟ್ಟಿದೆ. ಸತ್ಯ ಅಂದ್ರೆ ಆ ತರ ಕಾಣ್ತಾ ಇದೆ. ಸಂಭಾಷಣೆ, ನಾವು ಮಾತನಾಡುವಂತ ನುಡಿಗಡನೆ ಹೇಗಿರ್ಬೇಕು? ಸದ್ಭಕ್ತರ ನುಡಿಗಡನೆ ಇದ್ದಂಗಿರ್ಬೇಕು. ಸದ್ಭಕ್ತರ ನುಡಿಗಡನ ಹೇಗಿದೆಯಲ್ಲ, ಅದು ಸಂಭಾಷಣೆಗೆ ಯಾವ ರೀತಿ ಶೃಂಗಾರವಾಗಿದೆಯಲ್ಲ ಆ ರೀತಿ ಇರಬೇಕು. ಮಾತು ಕೊಟ್ಟಿವಂದ್ರೆ ಅದು ವಚನ ಅನ್ನುವಂಥ ರೀತಿ ಒಳಗೆ ಅದೇ ಹೇಳ್ತಾರೆ ನೋಡು. ವಚನ ಅಂದ್ರೆ ಮಾತು. ವಚನ ಆಗೈತ್ರಿ, ಅದಕ್ಕಾಗಿ ನಾವ್ ಹಿಂಗ್ ಮಾಡಿದ್ವಿ ಹೇಳ್ತಾರ. ವಚನ ಕೊಟ್ಟು ಭಾಷೆ ತಗೊಂಡಿವ್ ಹೇಳ್ತೀವಲ್ಲ, ಹಂಗ ನುಡಿಯು ಮಾತುಗಳು ಕೂಡ ವಚನದ ರೀತಿ ಒಳಗಿರ್ಬೇಕು. ವಚನಕ್ಕೆ ಶೃಂಗಾರ ಆಗುವಂಗಿರ್ಬೇಕು. ಇನ್ನು ಜೀವಿಸೋದು ಹೆಂಗಂದ್ರೆ, ಜೀವಿಸುವ ಜೀವಕ್ಕೆ ಶೃಂಗಾರವಾಗಿರುವಂಥದ್ದು ಯಾವ್ದಂದ್ರೆ ಶಿವಗಣ ಸಮೂಹ ಇದೆಯಲ್ಲ, ಆ ಶಿವಗಣ ಸಮೂಹ ಯಾವ ರೀತಿ ಜೀವಿಸ್ತಾ ಇದೆಯೋ ಆ ರೀತಿ ಜೀವಿಸುವಂತ ಜೀವನ ಇತ್ತಂದ್ರೆ ಅದು ಶೃಂಗಾರವಾಗಿ ಕಾಣ್ತದೆ. ಇವಿಲ್ಲದೆ ಜೀವಿಸುವ ಬಾಳುವೆ ಇದೆಯಲ್ಲ, ಯಾತಕ್ಕಿದು ಪ್ರಯೋಜನ ಆಗತ್ತೆ ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿ ಚನ್ನಮಲ್ಲಿಕಾರ್ಜುನನ್ಗೆ ಅಕ್ಕಮಹಾದೇವಿಯವರು ಪ್ರಶ್ನಿಸ್ತಾರೆ. ಅಂದ್ರೆ ಬದುಕಿನಲ್ಲಿ ಯಾವ ರೀತಿ ಯಾವ್ದು ಬದುಕು ಅನ್ನುವಂಥದ್ದನ್ನು. ಹೌದಾ? ಹಸಿವಾದ್ರೆ ಆಹಾರ ಆಗಿರುವಂತ ಅನ್ನನೇ ತಿನ್ಬೇಕು ವಿನಃ ಈ ನೋಟುಗಳಾಗಿರ್ಬೋದು ಅಥವಾ ವಜ್ರ ವೈಡೂರ್ಯಗಳನ್ನು ತಿಂದು ಬದುಕಾಗೋದಿಲ್ಲ. ಆ ಒಂದು ನೆಲೆಯನ್ನ ತಿಳಿಸ್ಕೊಟ್ಟಿದ್ದೆ ಯಾವ್ದು ಅಂದ್ರೆ ವಚನಗಾರರು. ಯಾವ್ದು ಹೇಗಿರ್ಬೇಕು ಹಾಗೆ ಇರ್ಬೇಕು ಅನ್ನುವಂಥದ್ದನ್ನು. ಮನುಷ್ಯನ ಜೀವನ ನಡೆಸಕ್ ಹಣ ಬೇಕು, ಆದ್ರೆ ಸಂಪೂರ್ಣವಾಗಿ ಜೀವನನೇ ಹಣ ಆಗೋದಿಲ್ಲಲ್ಲ. ಎಂತ ಸ್ಥಿತಿ ಆಗ್ಬಿಟ್ಟತ್ತಂದ್ರೆ ನೆಮ್ಮದಿ ಜೀವನವನ್ನ ಮಾಡೋ ಸಂಬಂಧ ಹಣ ಗಳಿಸ್ಬೇಕಾಗೈತಿ. ಹಣ ಗಳಿಸಿದ ನಂತರ ನೆಮ್ಮದಿ ಜೀವನವನ್ನ ಕೊಂಡ್ಕೊಳ್ಳುವಂತ ಸ್ಥಿತಿಗೆ ಬಂದ್ಬಿಟ್ಟತಿ. ಹೋಗುದಿಲ್ಲ? ಬಹಳ ಸ್ಟ್ರೆಸ್ ಆಗ್ತತಿ, ಅಥವಾ ಇರಿಟೇಟ್ ಆಗ್ತತಿ, ಸುಮ್ನೆ ಸಿಟ್ಟು ಬರುತ್ತೆ. BP ಶುಗರ್ ಅವು ಇವೆಲ್ಲ ಯಾಕೆ ಆಗ್ತಾವಂದ್ರೆ ಇದೆ ಏನೋ ಮಾಡಕ್ ಹೋಗಿ ಏನೋ ಆಗ್ತಾವ ಅಂತ ಹೇಳ್ತಾರಲ್ಲ, ಆ ತರ. ಅದಕ್ಕೆ ವಚನಕಾರರು ಹೇಳೋದು ಏನಂದ್ರೆ, ಅವು ಹೇಗಿದೆ ಅದನ್ನ ನಾವು ಸರಿಯಾದ ಕ್ರಮದೊಳಗೆ ನಡ್ಕೊಂಡು ಹೋಗ್ಬೇಕು, ಅಂದಾಗ ಮಾತ್ರ ಸಾಧ್ಯ ಅನ್ನುವಂತ ವಿಚಾರ ಹೇಳ್ತಾರೆ. ಅದನ್ನ ಕಾಣುವ ರೀತಿಗಳು ಹಾಗಿರತ್ತೆ, ಕಾಣುವಂತ ರೀತಿಗಳು ಹಾಗಿವೆ ಅನ್ನುವಂಥದ್ದನ್ನ ಅಲ್ಲಿ ಹೇಳ್ತಾ ಹೋಗ್ತಾರ. ಹೌದಾ? ರತ್ನದ ಸಂಕೋಲೆ ಆದ್ರ ತೊಡ್ರ ಆಗೇ ಆಗ್ತತಿ, ಮುತ್ತಿನ ಬಲೆ ಆದ್ರೂ ಬಂಧನ ಆಗ್ತತಿ, ಚಿನ್ನದ ಕತ್ತಿಯಿಂದ ತಲೆ ಹೊಡೆದ್ರೆ ತಲೆ ಹೋಗ್ತತಿ. ಆ ಲೋಕದ ಭಜನೆ ಭಕ್ತಿಯಲ್ಲಿ ನಾವು ಸಿಲುಕ್ಬಿಟ್ಟಿವಿ ಅಂದ್ರೆ, ದೇವ್ರ ಧ್ಯಾನ ಮಾಡ್ತೀವಿ ಅಂದ್ರೆ ಸಾವೇ ಇಲ್ಲನು? ಸಾವು ಇದ್ದೇ ಇದೆ, ಇದು ಬಿಡಾಕ್ ಸಾಧ್ಯನಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರೆ.
ಆ ಲೋಕದ ಚಟುವಟಿಕೆಗೆ ಚೇಷ್ಟೆಗೆ ರವಿ ಬೀಜವಾದಂತೆ ನಮ್ಮ ಕಾಯ ವಾಚ ಮನಸ್ಸುಗಳಿಗೆ ಚೇಷ್ಟವಾಗಿರುವಂಥದ್ದು ಯಾವುದು? ಮನಸ್ಸು. ಇದು ಇಳಿದೊಂದೇ ಮನಸ್ಸನ್ನು ನಾನು ಏನ್ ಮಾಡ್ಬಿಟ್ಟಿದ್ದೀನಿ, ನಿಮ್ಮಲ್ಲಿ ಸಿಲುಕಿಸ್ಬಿಟ್ಟಿದ್ದೀನಿ, ಹಿಂಗಾಗಿ ನನಗೆ ಬಹು ಉಂಟೆ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಹೇಳ್ತಾರೆ. ಮುಂದೆ ಯಾವುದಕ್ಕೆ ಯಾವ್ದು ಶೃಂಗಾರ? ಕಣ್ಣುಗಳಿಗೆ ಗುರು ಹಿರಿಯರನ್ನು ನೋಡೋದು, ಈ ಪುರಾತನ ಸಂಗೀತವನ್ನು ಕೇಳೋದು ಕರ್ಣಗಳಿಗೆ ಶೃಂಗಾರ, ಸತ್ಯವನ್ನು ನುಡಿಯೋದೇ ವಚನಕ್ಕೆ ಶೃಂಗಾರ, ಸದ್ಭಕ್ತರ ನುಡಿಗಣವೇ ಸಂಭಾಷಣೆಗೆ ಶೃಂಗಾರ, ಕರಕ್ಕೆ ಸತ್ಪಾತ್ರಕ್ಕೀವುದೇ ಶೃಂಗಾರ, ಜೀವಿಸುವಂತ ಜೀವನಕ್ಕೆ ಶೃಂಗಾರ, ಘನಮೇಪಾಳ. ಇವಿಲ್ಲದೆ